ಹಲೋ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ರವಾನ ಬಳಸಿ ವಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ. ಒಂದು ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಕಪ್ ರವಾಗೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಈಗ ತುಪ್ಪನ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ನೀರು ಬಿಸಿ ಆದಮೇಲೆ ಕುದೀತಿದೆ ಅಂದಾಗ ರವಾನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಕಮ್ಮಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಳಸ್ತಿರೋವಂಥ ರವೆ ಬಂದು ಉಪ್ಪಿಟ್ಟು ರವಾನ ಬಳಸ್ತಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಇಟ್ಬಿಡೋಣ ಸೈಡ್ಗೆ. ಈಗ ಅದಕ್ಕೆ ಬೇಕಾಗಿರೋ ಚಟ್ನಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ಪಷ್ಟು ಕಾಯಿ ಮತ್ತು 2 ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, 2 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಉಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ. ಚಟ್ನಿ ಈಗ ರೆಡಿಯಾಗಿರುತ್ತೆ. ಈಗ ಒಂದು ಬೌಲ್ ತೊಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತೀನಿ. ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ, ಉಪ್ಪು ಮತ್ತು ಬೆಂದಿರೋವಂತಹ ರವೆ ಇದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದೇ ಸಮಯಕ್ಕೆ ನಾವು ಉಂಡೆಗಳ ಥರ ಮಾಡಿ ಅದನ್ನು ಉದ್ದಿನವಡೆ ಶೇಪಲ್ಲಿ ಮಾಡ್ತಿದ್ದೀನಿ ನೋಡಿ. ಹೀಗೆ ಮಾಡಿಕೊಂಡು ನೀವು ಒಂದೊಂದೇ ಎಣ್ಣೆಯಲ್ಲಿ ಕರಿಬೇಕು ನೋಡಿ. ಅದು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಮ್ಮಿ ಉರಿಲಿ ಮಾಡ್ಕೋಬೇಡಿ, ಮೀಡಿಯಮ್ ಉರಿಲೇ ಇರಲಿ. ಅದು ಚೆನ್ನಾಗಿ ಬೇಯಬೇಕು. ಆಗ ಬೆಂದಾಗ ಗೋಲ್ಡನ್ ಕಲರ್ ಆಗಿ ಬರುತ್ತೆ, ಗೋಲ್ಡನ್ ಬ್ರೌನ್ ಕಲರಲ್ಲಿ ಬರುತ್ತೆ. ಆವಾಗ ಅದು ತಿನ್ನೋದಕ್ಕೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ದಿನವಡೆ ಥರನೇ ಬಂದಿದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.